ಹೊಳಲ್ಕೆರೆಯ ಬಯಲು ಗಣಪತಿ ಎಂದು ಖ್ಯಾತಿ ಪಡೆದಿರುವ ದೇವಾಲಯದಲ್ಲಿ ಗಣೇಶ ಜಯಂತಿಯನ್ನು ಆಚರಿಸಲಾಯಿತು. ಇನ್ನು ಈ ಕುರಿತು ಮಾತನಾಡಿರುವ ಖ್ಯಾತ ಜ್ಯೋತಿಷ್ಯ ರಾಘವೇಂದ್ರ ನಾಯಕ್, ಗಣಪತಿ ಜನ್ಮ ಆಗಿರುವಂತಹ ದಿನ ಮಾಘ ಮಾಸದ ಶುಕ್ಲ ಪಕ್ಷದ ವಿಶೇಷ ಚೈತನ್ಯ ಹೊಂದಿರುವ ದಿನವಾಗಿದ್ದು, ಇಂದು ಗಣೇಶನ ದರ್ಶನ ಪಡೆದರೆ ಚೈತನ್ಯ ಹೆಚ್ಚಾಗುತ್ತದೆ. ಆನೆಯ ಸೊಂಡಲಿನಿಂದ ಜನ್ಮ ತಾಳಿದ ಗಣೇಶನನ್ನು ಗೌರಿ ಗಣೇಶ ಹಬ್ಬದಂದು ಆಚರಿಸುತ್ತೇವೆ. ಆದರೆ ಗಣೇಶ ಜನ್ಮವಾಗಿದ್ದು ಮಾಘ ಮಾಸದ ಶುಕ್ಲ ಪಕ್ಷದ ದಿನವಾದ ಇಂದು ಜನ್ಮ ತಾಳಿರುತ್ತಾನೆ. ಹಾಗಾಗಿ ಇಂದು ವಿಶೇಷ ಪೂಜೆಯನ್ನು ಎಲ್ಲ ಗಣೇಶ ದೇವಾಲಯಗಳಲ್ಲಿ ಪೂಜೆ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಎಲ್ಲರಿಗೂ ನಮಸ್ಕಾರ. ಇತಿಹಾಸ ಪ್ರಸಿದ್ಧ, ಧಾರ್ಮಿಕವಾಗಿ ಐತಿಹಾಸಿಕವಾಗಿ ತುಂಬ ಪ್ರಸಿದ್ಧಿಯನ್ನು ಹೊಂದಿರತಕ್ಕಂತಹ ಶ್ರೀ ಕ್ಷೇತ್ರ ಹೊಳಲ್ಕೆರೆ ಗಣಪತಿ ಸನ್ನಿಧಾನದಲ್ಲಿ ಇವತ್ತು ನಮ್ಮ ಪ್ರಸನ್ನ ಗಣಪತಿ ದೇವಸ್ಥಾನದಲ್ಲಿ ವಿಶೇಷವಾದ ಒಂದು ದಿನ ಏನು ಅಂತಂದರೆ, ಇವತ್ತು ಗಣೇಶ ಜಯಂತಿ ಅಂತೇಳಿ. ಇವತ್ತು ಮಾಘ ಮಾಸದ ಶುಕ್ಲ ಪಕ್ಷದ ಚತುರ್ಥಿ, ಗಣಪತಿ ಜನ್ಮ ಆಗಿರ್ತಕ್ಕಂಥ ದಿನ. ನಾವು ಪ್ರತಿ ವರ್ಷವೂ ಸುಧಾ ಗೌರಿ ಗಣಪತಿ ಹಬ್ಬ ಆಚರಣೆ ಮಾಡ್ತೀವಿ. ಆ ಹಬ್ಬದ ವಿಶೇಷ ಏನು ಅಂತಂದರೆ, ಆನೆ ಸೊಂಡಲಿನಿಂದ ಜನ್ಮ ತಾಳಿರ್ತಕ್ಕಂಥ ಮರುಜನ್ಮ ಹೊಂದಿರತಕ್ಕಂಥ ಗಣಪತಿಯ ಪೂಜೆನ ನಾವು ಗೌರಿ ಗಣಪತಿ ಹಬ್ಬದ ಪ್ರಯುಕ್ತ ಆಚರಣೆ ಮಾಡ್ತೀವಿ. ಅದಲ್ಲದೆ ಅದಕ್ಕಿಂತ ಮುಂಚೆನೇ ಗಣಪತಿ ಜನ್ಮ ತಾಳಿರುತ್ತೆ. ಅದು ಮಾಘ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ಆಗಿರುತ್ತೆ. ಹಾಗಾಗಿ ನಮ್ಮ ಹಿಂದೂ ಬಾಂಧವರು ದೇಶಾದ್ಯಂತ ತುಂಬ ಸಡಗರ ಸಂಭ್ರಮದಿಂದ ಈ ದಿನನ ಗಣೇಶ ಜಯಂತಿ ಅಂತ ದೇಶಾದ್ಯಂತ ಆಚರಣೆ ಮಾಡ್ತಾರೆ. ಇವತ್ತು ಬೇರೆ ದಿನಗಳಿಗಿಂತ ವಾತಾವರಣದಲ್ಲಿ ಗಣಪತಿಯ ಚೈತನ್ಯ ಶಕ್ತಿ ಅಧಿಕವಾಗಿರುತ್ತೆ ಅಂಥೇಳಿ ಪುರಾತನ ಕಾಲದಲ್ಲಿ ಹಲವಾರು ಗ್ರಂಥಗಳಲ್ಲಿ ಉಲ್ಲೇಖ ಬರುತ್ತೆ. ಈ ಮಾಘ ಮಾಸದ ಮಾಘಿ ಶುದ್ಧಿ ಚತುರ್ಥಿ ಅಂತ ಹೇಳ್ತಾರೆ, ವಿನಾಯಕ ಜಯಂತಿ ಅಂತ ಹೇಳ್ತಾರೆ. ವಾತಾವರಣದಲ್ಲಿ ಇವತ್ತು ಅಧಿಕ ಪಟ್ಟು ಆ ಗಣಪತಿ ಚೈತನ್ಯ ಶಕ್ತಿ ಇರುತ್ತೆ. ಇವತ್ತು ಆ ಗಣಪತಿನ ಆರಾಧನೆ ಮಾಡೋದ್ರಿಂದ, ಆ ಗಣಪತಿ ಕ್ಷೇತ್ರಗಳಿಗೆ ದರ್ಶನ ಮಾಡೋದ್ರಿಂದ, ಆ ಒಂದು ಚೈತನ್ಯ ಶಕ್ತಿಯ ಪ್ರಭಾವದಿಂದ ಹಲವು ದೋಷಗಳು ನಿವೃತ್ತಿ ಆಗುತ್ತೆ ಅನ್ನೋ ಒಂದು ಧಾರ್ಮಿಕ ನಂಬಿಕೆ. ಅದೇ ರೀತಿ ನಮ್ಮ ಹೊಳಲ್ಕೆರೆ ನಮ್ಮ ಪ್ರಸನ್ನ ಗಣಪತಿ ದೇವಸ್ಥಾನದಲ್ಲಿ ಅತ್ಯಂತ ಸಡಗರ ಸಂಭ್ರಮದಿಂದ ಬೆಳಗ್ಗೆಯಿಂದನೂ ಸುಧಾ ವಿಶೇಷವಾಗಿ ಹೋಮ ಹವನಾದಿಗಳು, ಪೂಜೆ ಪುನಸ್ಕಾರಗಳು ಮತ್ತು ವಿಶೇಷವಾಗಿ ಗಣ ಹೋಮ, ಹೊಸದುರ್ಗದ ಭಟ್ರಾಗಿರ್ತಕ್ಕಂತಹ ಪ್ರಕಾಶ್ ರಾವ್ ಅವರು ಬಂದು ಅತ್ಯಂತ ಯಶಸ್ವಿಯಾಗಿ ಈ ಒಂದು ಗಣ ಹೋಮ, ನವಗ್ರಹ ಹೋಮ ಒಂದು ನೆರವೇರಿಸ್ಕೊಟ್ಟು ಇದೀಗ ತನ್ನ ಪೂರ್ಣಾವತಿ ನೆರವೇರಿದೆ. ನೂರಾರು ಜನ ಭಕ್ತರು ಬಂದು ಇದರಲ್ಲಿ ಶ್ರದ್ಧಾಭಕ್ತಿಯಿಂದ ಪಾಲ್ಗೊಂಡು ಗಣಪತಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿದ್ದಾರೆ.